ಎವ್ರಿವನ್, ಇವತ್ತು ನಾಷ್ಟ ತುಂಬ ಅಂದರೆ ತುಂಬ ಹೆಲ್ದಿ ಮಾಡ್ತಾಯಿದ್ದೀನಿ. 3 ಥರ ಹಿಟ್ಟು ಕಲಿಸ್ಕೊಂಡು ಚೆನ್ನಾಗಿ ಒಂದು ದೋಸೆದು ಹೆಂಗೆ ತೆಳ್ಳಗೆ ಹಿಟ್ಟಿರುತ್ತೆ ಆ ಥರ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಯಾವ ಪೌಡ್ರ್ ಹಾಕ್ತಾ ಇಲ್ಲ ಮಸಾಲೆದು. ಇಲ್ಲಿ ಅರಿಶಿನ ಮತ್ತು ಸ್ವಲ್ಪ ಹಸಿ ಖಾರ, ಉಪ್ಪು ಹಾಕ್ತಾಯಿದ್ದೀನಿ. ಸೋಡಾ ಪುಡಿ ಖಂಡಿತ ಇಲ್ಲಿ ಬಳಸ್ತಾ ಇಲ್ಲ ನಾನು, ಅವಶ್ಯಕತೆಯೇ ಇಲ್ಲ ದೋಸೆದಾಗೆ ಸೋಡಾ ಪುಡಿ ಹಾಕಬೇಕಂತ. ಅದರ ನಂತರ ಇಲ್ಲಿ ನಾನು ಸಣ್ಣಗೆ ಹೆಚ್ಕೊಂಡು ಆನಿಯನ್ ಕೂಡ ಹಾಕ್ತಾಯಿದ್ದೇನೆ. ಅದರ ನಂತರ ಸ್ವಲ್ಪ ಗ್ರೀನಿಶ್ ಇರಲಿ ಅಂತ ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿ ಸ್ಮೂತಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಅದ್ರ ನಂತರ ಈಗ ದೋಸೆ ಮಾಡಕತ್ತೀವಿ, ಈಗ ಚಟ್ನಿನೂ ಬೇಕೆ ಅಂಥೇಳಿ ಇಲ್ಲಿ ಮೆಣಸಿನ್ಕಾಯಿ, ಶೇಂಗಾ, ಸ್ವಲ್ಪ ಕೊಬ್ಬರಿ ತುರಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೇನೆ. ಇಲ್ಲಿ ನೋಡ್ತಿದ್ರೆ ಚಟ್ನಿ ತುಂಬ ಸಾಫ್ಟಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿರಿ, ಖಂಡಿತ ಕೊಬ್ಬರಿ ಚಟ್ನಿ ಸೇಮ್ ಹಂಗೆ ಟೇಸ್ಟ್ ಇರುತ್ತೆ. ಅದರ ನಂತರ ಇಲ್ಲಿ ನಾನು ಪ್ಯಾನ್ ಬಿಸಿ ಮಾಡಿ ಆಯಿಲ್ ಹಚ್ಚಿ ಅದಕ್ಕೆ ದೋಸೆ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿ ಇರುತ್ತೆ, ಹೆಲ್ದಿ ಕೂಡ ಅಷ್ಟೇ ಇರುತ್ತೆ. ಯಾವಾಗ್ರಿ ಬೋರ್ ಆದರೆ ದೋಸೆ ತಿಂದು ಅಥವಾ ಅವಲಕ್ಕಿ ತಿಂದು ಈ ಥರ ನೀವು ಬ್ರೇಕ್ಫಾಸ್ಟ್ ಮಾಡ್ಬೋದು. ತುಂಬ ಟೇಸ್ಟಿ ಆಗುತ್ತೆ. ಕೆಲವೊಬ್ಬರಿಗೆ ಟೊಮೊಟೊ ಹಾಕೋದು ತುಂಬ ಇಷ್ಟ ಆಗುತ್ತೆ ಮ್ಯಾಗೆ, ಬಟ್ ಅದು ಕೂಡ ಹಾಕೋಬೋದು. ಇಲ್ಲಿ ನೋಡ್ತಿದ್ರೆ ಆ ಥರ ನಂದು ನಾಷ್ಟ ಕೂಡ ರೆಡಿ ಇದೆ. ತುಂಬ ಅಂದರೆ ತುಂಬ ಟೇಸ್ಟಿ ಇತ್ತು. ಚಟ್ನಿ ಅಂತೂ ಹೇಳಬೇಡ್ರಿ, ಸೇಮ್ ಕೊಬ್ಬರಿ ಇದ್ದಂಗೆ ಇತ್ತು. ನನಗೆ ಒಂಚೂರು ಅನ್ನಿಸ್ಲಿಲ್ಲ ಅಲ್ಲಿ ನಾನಲ್ಲಿ ಶೇಂಗದ ಚಟ್ನಿ ತಿಂತಾ ಇದ್ದೀನಂತ. ಇಲ್ಲಿ ನಾನು ಚಟ್ನಿ ಸ್ವಲ್ಪ ಖಾರವಾಗಿ ಇತ್ತು, ಯಾಕಂದರೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ದೆ. ಯಾಕಂದರೆ ದೋಸೆ ಅಷ್ಟು ಖಾರ ಇರೋಂಗಿಲ್ಲ ಅಂತ ಹೇಳಿ, ಸ್ವಲ್ಪ ಟೇಸ್ಟ್ ಬರಲಿ ಅಂತ ಹೇಳಿ ಜಾಸ್ತಿ ಹಾಕಿದ್ದೆ. ಇಲ್ಲಿ ನೋಡ್ತಿದ್ರೆ ಅದ್ರ ಕೂಡ ಅಷ್ಟೇ ಇಷ್ಟಪಡ್ತಾನೆ ದೋಸೆ ಇದ್ರೆ. ಸೊ ನೋಡ್ತಿರ್ಬೋದು. ಈ ವ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಮುಂದೆ ಸಿಗೋಣ. ಹೀಗೆ ತುಂಬ ಅಂದ್ರೆ ತುಂಬ ಸಪೋರ್ಟ್ ಕೊಡ್ತಾ ಇದ್ದೀರಿ ಮಿನಿ ವ್ಲಾಗ್ಗೆ. ಹೀಗೆ ಸಪೋರ್ಟ್ ಕೊಡ್ತಾ ಇರ್ರಿ, ಹಾಗೆ ಪ್ರೀತಿ ಕೊಡ್ತಾ ಇರ್ರಿ ಹೇಳಿ ಚೆನ್ನಾಗಿ ವಿಡಿಯೋ ತರ್ತೀನಿ ಎಲ್ಲರಿಗೆ. ಥ್ಯಾಂಕ್ ಯು ಅಂತ ಹೇಳಿ ಸಿಗೋಣ ಮುಂದೆ. ಥ್ಯಾಂಕ್ ಯು.